ಈ ಕ್ವಶನಿಗೆ ಐ ಥಿಂಕ್ ನನಗೆ ಆ ಪ್ರೆಪ್ ಮಾಡಕ್ಕೂ ಮುಂಚೆ 2012 ಶುರು ಮಾಡಿದ್ದೆ. ಪ್ರೆಪ್ ಮಾಡಿದ್ದು 2019, ಅಂದ್ರೆ 7 years ಎಕ್ಸ್ಪೀರಿಯನ್ಸ್ ಇತ್ತು, ಪ್ರಿಯರ್ ಎಕ್ಸ್ಪೀರಿಯನ್ಸ್. ಆ ಪ್ರೆಪ್ಪಿಗೆ ನಾನು ತಗೊಂಡಿದ್ದು ಆಲ್ಮೋಸ್ಟ್ 5.5 months ಆಯ್ತಾ, ಒಂದು 6 months ಅನ್ಕೊಳ್ಳಿ. 6 months ಆ ಪ್ರೆಪ್ ಹೆಂಗ್ ಮಾಡಿದೆ ಅಂದ್ರೆ 1 ಗ್ರಾಮ್ ಆ ಕಡೆ ಈ ಕಡೆ ಇಲ್ಲ, 1 ಮೀಲ್ ಆ ಕಡೆ ಈ ಕಡೆ ಇಲ್ಲ. ಅಂದ್ರೆ ಪ್ರಿಸಿಷನ್ ಅಂದ್ರೆ ಪ್ರಿಸಿಷನ್ ಗುರು. ಅದರಲ್ಲಿ ಏನಂತಲ್ಲ ಒಂದು ಹಂಗಾಯ್ತು ಹಿಂಗಾಯ್ತು ಅಂತಲ್ಲ, ಆಲ್ಮೋಸ್ಟ್ ನಾನು ತುಂಬಾನೇ ಅಂತಲ್ಲ ಅಕ್ಯುರಸಿ ಮೇಂಟೈನ್ ಮಾಡಿದ್ದೀನಿ. ಅಂಡ್ ಟ್ರೈನಿಂಗಲ್ಲೂ ಅಷ್ಟೇ, ವರ್ಕೌಟಲ್ಲೂ ಅಷ್ಟೇ. ಇಂಟೆನ್ಸಿಟಿನ ನಾನು ಏನಂತಲ್ಲ ಓವರ್ಲೋಡ್, ಪ್ರೋಗ್ರೆಸಿವ್ ಓವರ್ಲೋಡ್ನ ಚೆನ್ನಾಗಿ ಮಾಡಿದ್ದೀನಿ ಆಯ್ತಾ. ವಾಲ್ಯೂಮ್ ಚೆನ್ನಾಗಿ ಮೇಂಟೈನ್ ಮಾಡಿದೆ, ರಿಕವರಿ ಕೂಡ ತುಂಬ ಫೋಕಸ್ ಮಾಡಿದೆ. ಅದಾದ್ಮೇಲೆ ಸ್ಟೆಪ್ ಕೌಂಟ್ ಅವ್ರು 10-15 ಸಾವಿರ ಹೇಳ್ತಿದ್ರೆ, ನಾನು 20-25-33,000 ಸ್ಟೆಪ್ಸ್ ಪರ್ ಡೇ ವಾಸ್ ಮೈ PR. ಅಂದ್ರೆ ಅದು ನನ್ನ ಬೆಸ್ಟ್ ಸ್ಟೆಪ್ ಕೌಂಟ್. ಈ ತರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ತುಂಬಾ ಎಫರ್ಟ್ ಹಾಕಿದ್ದೆ, ತುಂಬಾ ಕಷ್ಟಪಟ್ಟಿದ್ದೆ. ಅಂಡ್ ಸುಮ್ಮನೆ ಕೆಲವರು ಹೇಳ್ತಾರಲ್ಲ ನಾನು ಕಷ್ಟಪಟ್ಟಿದ್ದೆ, ಆ ಥರ ಅಲ್ಲ. ನಾನು ನಿಜವಾಗ್ಲೂ ಚಡ್ಡಿ ಹರ್ಕೊಂಡು ವರ್ಕ್ ಮಾಡಿದ್ದೆ ಅದಕ್ಕೆ ಆಯ್ತಾ. ಸ್ಟೆಪ್ಸ್ ಇರ್ಬೋದು, ಡಯಟ್ ಇರ್ಬೋದು, ಸೇಮ್ ಮೊನೋಟೋನಸ್ ರೂಟೀನ್ ಇರ್ಬೋದು, ಪ್ರಿಪರೇಷನ್ಸ್, ಡೈಲಿ ರೂಟೀನ್ ಸಿಕ್ಕಾಪಟ್ಟೆ ಆನ್ ಪಾಯಿಂಟ್ ಇದ್ದೆ. ಸೊ ಅಲ್ಲಿಗೆ ನೀವು ಅನ್ಕೊಳ್ಳಿ, ಒಂದು 5-6 ತಿಂಗಳು ಸಿಕ್ಕಾಪಟ್ಟೆ ಈ ಥರ ನಾನೇನು ಹೇಳ್ತಿದ್ದೀನಲ್ಲ ಇಂಟೆನ್ಸಿಟಿ, ಇಷ್ಟು ರೇಂಜಲ್ಲಿ ಇಷ್ಟು ಅಕ್ಯುರೇಟ್ ಆಗಿ ಮಾಡಿದರೆ ಡೆಫಿನೆಟ್ಲಿ ಆ ಕಂಡೀಷನ್ ಬರುತ್ತೆ. ಥ್ಯಾಂಕ್ ಯು.